ಉಗ್ರರ ಗುಂಡೇಟಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಕನ್ನಡಿಗರು. ಈಗಾಗಲೇ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಮಂಜುನಾಥ್ ಕುಟುಂಬ ಹೇಗೆ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ. ಮತ್ತೊಬ್ಬ ಬೆಂಗಳೂರು ಮೂಲದ ವ್ಯಕ್ತಿಯ ಸಾವು ಕೂಡ ಆಗಿದೆ. ಆಂಧ್ರ ಮೂಲದ ರಾಮಮೂರ್ತಿ ನಗರದವರು ಮಧುಸೂದನ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. 12 ವರ್ಷಗಳಿಂದ ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ರು. ಈ ಕಾರಣಕ್ಕೆ ಅವರನ್ನು ನಾವು ಕನ್ನಡಿಗ ಅಂತ ಕನ್ಸಿಡರ್ ಮಾಡ್ತಾ ಇರೋದು. ಕಳೆದ ಭಾನುವಾರ ಕುಟುಂಬ ಸಮೇತ ಕಾಶ್ಮೀರಕ್ಕಂತ ಅವರು ಹೋಗಿದ್ರು. ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಭೂಲೋಕದ ಸ್ವರ್ಗ ಅಂತೆಲ್ಲ ಅಂದ್ಕೊಂಡು ಹೋಗಿದ್ರು. ಆದರೆ ಈಗ ನೋಡಿ ಏನು ಸ್ಥಿತಿ ಆಗಿದೆ ಅಂತ. ಮಧುಸೂದನ್ ಅವರ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಕುಟುಂಬದ ನೆಮ್ಮದಿಯನ್ನು ಕಿತ್ಕೊಂಡಿದ್ದಾರೆ ಭಯೋತ್ಪಾದಕರು. ಮನೆ ಹೊಸದಾಗಿ ಕಟ್ಟಿದ್ದು ಡೂಪ್ಲೆಕ್ಸ್ ಅವ್ರದ್ದೇ, ಅಷ್ಟೇ ನನಗೆ ಗೊತ್ತು. ಸರಿಯಾಗಿ ಇವಾಗ 3 ವರ್ಷದ ಮುಂದೆ ಆಯಿತು. 2 ವರ್ಷ ಆಗಿರ್ಬೋದು ಅಷ್ಟೇ. ಓಪನ್ ಆಗಿ ಮೇಲ್ಗಡಿಗೆ ಶಿಫ್ಟ್ ಆಗಿ 2 ವರ್ಷ ಆಗಿರ್ಬೋದು ಅಷ್ಟೇ. 1 ವರ್ಷ. ಸ್ವಂತ ಮನೆ ಡೂಪ್ಲೆಕ್ಸ್. ಸಾಫ್ಟ್ವೇರ್ ಇಬ್ಬರು ಕೆಲಸ ಮಾಡ್ತಾ ಇದ್ರು. ಇಬ್ಬರು ಕೆಲಸ ಮಾಡ್ತಾ ಇದ್ರು. ಇಲ್ಲ ಇನ್ನು ಚಿಕ್ಕ ಮಗು ಸರ್, ಎಷ್ಟು ಮಗು ಚಿಕ್ಕದು. ನಡ್ಸ್ಗೆ ಹೋಗಿ ಕರ್ಕೊಂಬರು. ಏನೊಂದು ನಮ್ಮ ಮಗುಗಿಂತ ಒಂದು 2 ವರ್ಷ ಆಗಿಲ್ಲ. ಇನ್ನು 2 ವರ್ಷ ಆಗಿದೆ ನಮ್ಮ ಮಗು. 2 ವರ್ಷ ಆಗಿದೆ ಕಮ್ಮಿ. ನಮ್ಮ ಮೊಮ್ಮಗಳಿಗಿಂತ 3 ವರ್ಷ 3 ತಿಂಗಳು ಕಮ್ಮಿ. 2 ವರ್ಷ ನಮ್ಮ ಮಗುದು. ಜುಲೈ ಬಂದರೆ 2 ವರ್ಷ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ. ಸಾಫ್ಟ್ವೇರ್ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಇಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಸರ್. ಹೋಗೋರು ಯಾರಿಗೂ ಹೇಳಲ್ಲ. ಅವರು ಸಹ ಬುಕ್ ಮಾಡ್ಕೊಂಡು ಹೊರಟು. ಇಲ್ಲ ಸರ್, ನಾನು ಮಾತಾಡ್ಸಿಲ್ಲ. ನಮ್ಮ ಸೊಸೆಗೆ ಗೊತ್ತು, ಮಾತಾಡಿರ್ತಾರೆ ಅಷ್ಟೇ. ನಾವು ನೋಡಿದ್ದೀವಿ. ನಡೆಯೋರು ಇಲ್ಲೇನೆ, ವಾಕಿಂಗ್ ಹೋಗೋರು ಬರೋರು ಅಷ್ಟೇ ಗೊತ್ತು. ಅಷ್ಟೇ. ಶಿವರಾಮ್ ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್. ಮಧುಸೂದನ್ ಆಂಧ್ರ ಮೂಲದವರಾಗಿರೋದ್ರಿಂದ ಈಗ ಮೃತದೇಹವನ್ನ ಇಲ್ಲಿಗೆ ಬೆಂಗಳೂರಿಗೆ ತರ್ತಾರಾ ಅಥವಾ ಆಂಧ್ರಕ್ಕೆ ತೆಗೆದುಕೊಂಡು ಹೋಗ್ತಾರಾ? ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆಯಾ? ಸಂಬಂಧಿಕರೇನಾದ್ರೂ ಮನೆ ಹತ್ರ ಬಂದಿರೋದು ಅಂತದೇನಾದ್ರೂ ಪ್ರಕ್ರಿಯೆಗಳಾಗ್ತಾ ಇದೆಯಾ? ಮಮತಾ ಮೂಲತಃ ಮಧುಸೂದನ್ ರಾವ್ ಏನಿದ್ದಾರೆ ಆಂಧ್ರದ ನೆಲ್ಲೂರಿನವರು ಅಂತ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಶ್ರೀನಗರದಿಂದ ನೇರವಾಗಿ ಚೆನ್ನೈಗೆ ಫ್ಲೈಟ್ ಮುಖಾಂತರ ಮೃತದೇಹವನ್ನು ಹಸ್ತಾಂತರ ಮಾಡುವಂಥದ್ದು. ಅಲ್ಲಿಂದ ತನ್ನ ಹುಟ್ಟೂರಾದ ನೆಲ್ಲೂರಿಗೆ ಸಾಗಾಟ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ನಾನೀಗ ರಾಮಮೂರ್ತಿ ನಗರದಲ್ಲಿರುವಂಥ ರಿಜಿಸ್ ಲೇಔಟ್ ಏನಿದೆ, ಈ ರಿಜಿಸ್ ಲೇಔಟ್ನಲ್ಲಿರುವಂಥದ್ದು. ಇದೇ ಮನೆಯಲ್ಲಿ ಮಧುಸೂದನ್ ರಾವ್ ಅವರ ಫ್ಯಾಮಿಲಿ ಅಂದರೆ ಅವರಿಬ್ಬರ ಮಕ್ಕಳು ಮತ್ತು ವೈಫು, ಇವು 4 ಜನ ಇದೇ ಮನೆಯಲ್ಲಿ ವಾಸವಾಗಿದ್ದರು. ಕಳೆದ 2 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದುಕೊಂಡಿದ್ದಾರೆ. ಮಧುಸೂದನ್ ರಾವ್ ಮತ್ತು ಪತ್ನಿ ಕೂಡ, ಇಬ್ಬರು ಕೂಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಳೆದ ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ತನ್ನ 2 ಮಕ್ಕಳು ಮತ್ತು ಅವರ ಸ್ನೇಹಿತರ 12 ಕುಟುಂಬಗಳು ಸೇರಿ ಒಟ್ಟು 10 ಜನ ಕಾಶ್ಮೀರಕ್ಕೆ ಟ್ರಿಪ್ ಹೋಗಿರ್ತಾರೆ. ಹೋದಂಥ ವೇಳೆಯಲ್ಲಿ ನಿನ್ನೆ ಭಾನುವಾರ ಏನು ಘಟನೆ ಆಯಿತು, ಘಟನೆ ಆಗೋಕ್ಕೂ ಕೆಲವೇ ನಿಮಿಷಗಳ ಹಿಂದೆ 2 ಕುಟುಂಬಗಳೇನು ಹೋಗಿದ್ವು, ಅವರು ಊಟಕ್ಕೆ ಅಂತ ಹೋಗಿರ್ತಾರೆ. ಊಟಕ್ಕೆ ಹೋದಂಥ ವೇಳೆಯಲ್ಲಿ ಏನು ಮಧುಸೂದನ್ ರಾವ್ ಕುಟುಂಬ ಏನಿದೆ ಅವರು ಮಾತ್ರ ಆ ಜಾಗದಲ್ಲಿದ್ದರು. ಆ ಸಂದರ್ಭದಲ್ಲಿ ಉಗ್ರರು ಏನೋ ಗುಂಡಿನ ದಾಳಿಗೆ ಮಧುಸೂದನ್ ರಾವ್ ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೀಗ 10 ಮನೆಯಲ್ಲಿ ಯಾರೂ ಇಲ್ಲ. ಇದ್ದಂಥ 4 ಜನರು ಕೂಡ ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ ಹೋಗಿದ್ದಂಥ ವೇಳೆಯಲ್ಲಿ ಇಂಥ ದುರ್ಘಟನೆ ನಡೆದಿರುವಂಥದ್ದು. ಮತ್ತು 2 ಕುಟುಂಬಗಳೇನು ಹೋಗಿದ್ವು ಅವರು ಕೆಲವೇ ನಿಮಿಷಗಳ ಅಂತರದಲ್ಲಿ ಊಟಕ್ಕೆ ಹೋಗಿದ್ದ ಕಾರಣಕ್ಕಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೀಗ ಮನೆಯಲ್ಲಿ ಯಾರೂ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಮೃತದೇಹ ಇಲ್ಲಿಗೆ ಬರುತ್ತೆ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಬಹುತೇಕ ಶ್ರೀನಗರದಿಂದ ಚೆನ್ನೈ ಮುಖಾಂತರ ಹುಟ್ಟೂರಿನ ನೆಲ್ಲೂರಿಗೆ ಮೃತದೇಹ ಶಿಫ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಈಗ ರಾಮಮೂರ್ತಿ ನಗರದ ಈ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮತ್ತು ಅವರು ಆಂಧ್ರ ಬೇಸ್ಡ್ ಆಗಿರೋದ್ರಿಂದ ಇಲ್ಲಿ ಅವರ ಸಂಬಂಧಿಕರು ಕೂಡ ಸದ್ಯಕ್ಕೆ ಯಾರೂ ಬಂದಿಲ್ಲ. ಮಮತಾ, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಉಮೇಶ್.